ನಾನು ದಿವ್ಯ ಜ್ಯೋತಿ. 2000 ನೋಟಿಗೆ ಗತಿ ಕಾಣಿಸಲು ನಡೆದಿದ್ಯಾ ಸೀಕ್ರೆಟ್ ಪ್ಲಾನ್? 2000 ನೋಟಿಗೆ ಟಾಟಾ ಹೇಳಲು ಹಾಕಲಾಗ್ತಿದ್ಯಾ ಸೀಕ್ರೆಟ್ ಸ್ಕೆಚ್? ಮುಂದಿದೆ ಸರಣಿ ಸರ್ಜಿಕಲ್ ಸ್ಟ್ರೈಕ್, ಅದರಲ್ಲೂ ಇದು ಭವಿಷ್ಯದಲ್ಲಿ ಮತ್ತೆ 1000 ನೋಟು ಬರೋದು ಹೌದಾ? ಇದು ಈ ಹೊತ್ತಿನ ವಿಶೇಷ. 2000 ಏನಾಗುತ್ತೋ ಶಿವ. ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ನಡೆಯಲಿದೆಯಂತೆ. ಏನು ಮತ್ತೆ ನಮೋ ಉಗ್ರರ ಹೆಡೆಮುರಿ ಕಟ್ಟಲು ಹೊರಟಿದ್ದಾರಾ? ಇಲ್ಲ, ಆ ಸರ್ಜಿಕಲ್ ಸ್ಟ್ರೈಕೇ ಬೇರೆ, ಈ ಸರ್ಜಿಕಲ್ ಸ್ಟ್ರೈಕೇ ಬೇರೆ. ಈ ಬಾರಿ ಸರ್ಜಿಕಲ್ ಸ್ಟ್ರೈಕ್ ನಡೀತಾ ಇರೋದು ಇನ್ಸೈಡ್ ದಿ ಕಂಟ್ರಿ. ಹೌದು, ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ನರೇಂದ್ರ ಮೋದಿ ಮತ್ತೊಂದು ಮಹಾ ಸ್ಟ್ರೋಕ್ ಕೊಡೋಕೆ ರೆಡಿಯಾಗಿದ್ದಾರಂತೆ. ಈ ಬಾರಿ ಮೋದಿಯ ಬ್ರಹ್ಮಾಸ್ತ್ರದ ಹೆಸರು ಸರಣಿ ಸರ್ಜಿಕಲ್ ಸ್ಟ್ರೈಕ್. ಇದರಲ್ಲಿ ಸಾಕಷ್ಟು ಅಸ್ತ್ರ ಅಡಗಿ ಕೂತಿದೆಯಂತೆ. ಆ ಪೈಕಿ ನಮೋ 2000 ಮುಖಬೆಲೆಯ ನೋಟು ರದ್ದತಿಯೂ ಒಂದಂತೆ. ಹಾಗಾದ್ರೆ ನಿಜಕ್ಕೂ 2000 ನೋಟು ಬ್ಯಾನ್ ಆಗೇ ಬಿಡುತ್ತಾ? ಮೊದಲು ಸರಣಿ ಸರ್ಜಿಕಲ್ ಸ್ಟ್ರೈಕ್ ನ ಟ್ರಂಪ್ ಕಾರ್ಡ್ ಅಸ್ತ್ರ 2000 ರೂಪಾಯಿ ನೋಟನ್ನ ಬ್ಯಾನ್ ಮಾಡೋದಾ? ಹೇಳ್ತೀನಿ ಇವತ್ತಿನ ಸ್ಪೆಷಲ್ ಎಪಿಸೋಡ್ ನಲ್ಲಿ. 2000 ನೋಟಿಗೆ ಗತಿ ಕಾಣಿಸಲು ನಡೆದಿದ್ಯಾ ಸೀಕ್ರೆಟ್ ಪ್ಲಾನ್? 2000 ನೋಟಿಗೆ ಟಾಟಾ ಹೇಳಲು ಹಾಕಲಾಗ್ತಿದ್ಯಾ ಸೀಕ್ರೆಟ್ ಸ್ಕೆಚ್? ಮುಂದಿದೆ ಸರಣಿ ಸರ್ಜಿಕಲ್ ಸ್ಟ್ರೈಕ್, ಅದರಲ್ಲಿ ಇದು ಭವಿಷ್ಯದಲ್ಲಿ ಮತ್ತೆ 1000 ನೋಟು ಬರುವುದು ಹೌದಾ? कि रात्रि को 12 बजे से वर्तमान में जारी 500 रुपए और 1000 रुपए के करेंसी नोट लीगल टेंडर नहीं रहेंगे. ये मुद्राएं कानूनन अमान्य होगी. ಈ ದಿನವನ್ನ ಅಂದಿಗೂ ಇಂದಿಗೂ ದೇಶವಾಸಿಗಳು ಮರೆಯಲು ಸಾಧ್ಯವಿಲ್ಲ. ಯಾಕಂದ್ರೆ ಅಂದು ದೇಶವಾಸಿಗಳು ಅದೊಂದು ಐತಿಹಾಸಿಕ ನಿರ್ಧಾರಕ್ಕೆ ಸಾಕ್ಷಿಯಾಗಿದ್ರು. ಯಾರ್ಯಾರು ಎಲ್ಲೆಲ್ಲಿ ಇದ್ರೋ ಅಲ್ಲೇ ತಲೆಗೆ ಕೈ ಇಟ್ಟು ಕೂತು ಬಿಟ್ಟಿದ್ರು. ಎಲ್ಲವನ್ನ ಬಿಟ್ಟು ಟಿವಿ ಮುಂದೆ ಬಂದು ನಿಂತಿದ್ರು. ಇನ್ನೇನ್ ಮಾಡೋದಪ್ಪ ಅನ್ನುವಂತಹ ಯೋಚನೆಗೆ ಬಿದ್ದಿದ್ರು. ಬೆಳಂಬೆಳಗ್ಗೆನೆ ಬ್ಯಾಂಕ್ಗೆ ಓಡಿದ್ದು, ಸರದಿ ಸಾಲಿನಲ್ಲಿ ನಿಂತಿತ್ತು. ನೂಕು ನುಗ್ಗಲಿನಲ್ಲಿ ಸಿಲುಕಿ ದೇಶವಾಸಿಗಳಿಗೆ ಉಂಟಾದ ದಣಿವು ಅಷ್ಟಿಷ್ಟಲ್ಲ. ಕೊತ ಕುದಿಯುವ ಬಿಸಿಲು ಮೈ ಚರ್ಮವನ್ನ ಸುಲಿದಂತೆ ಭಾಸವಾಗಿತ್ತು. ಹೀಗೆ ಆ ದಿನಗಳು ದೇಶವಾಸಿಗಳ ಕಣ್ಣಿಗೆ ಕಟ್ಟಿದಂತೆ ಈಗಲೂ ಇದೆ. ಅಷ್ಟು ಕರಾಳ ಅನುಭವವನ್ನ ಆ ದಿನ ದೇಶವಾಸಿಗಳಿಗೆ ನೀಡಿತ್ತು. ಹೌದು, ಡಿಸೆಂಬರ್ 8, 2016 ಡಿಮಾನಿಟೈಸೇಷನ್. ಮರೆತರೂ ಮರೆಯೋದು ಹೇಗೆ ಆ ದಿನವನ್ನ ಹೇಳಿ. ಈಗ ಮತ್ತೊಂದು ನೋಟ್ ಬ್ಯಾನ್ ಸುದ್ದಿ ಎದ್ದಿದೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಹೀಗೊಂದು ಸುದ್ದಿ ದೇಶವ್ಯಾಪಿ ಓಡಾಡ್ತಿದೆ. 2000 ರೂಪಾಯಿ ಮುಖಬೆಲೆಯ ನೋಟು ಬ್ಯಾನ್ ಆಗತ್ತಂತೆ. ಈಗಾಗಲೇ 2000 ರೂಪಾಯಿ ನೋಟು ಪ್ರಿಂಟಿಂಗ್ ಸ್ಟಾಪ್ ಆಗಿರೋದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಹೌದು, ಇತ್ತೀಚೆಗಷ್ಟೇ ಇಂಥದ್ದೊಂದು ಸುದ್ದಿ ದೇಶವಾಸಿಗಳಿಗೆ ಶಾಕ್ ನೀಡಿತ್ತು. RBI 2000 ರೂಪಾಯಿ ನೋಟುಗಳ ಮುದ್ರಣವನ್ನ ಸ್ಥಗಿತಗೊಳಿಸಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿತ್ತು. ಈ ಸುದ್ದಿ ಕೇಳಿ ದೇಶವಾಸಿಗಳು ದಂಗಾಗಿದ್ದೇನೋ ಸತ್ಯ. ಆದ್ರೀಗ ದೇಶವಾಸಿಗಳ ಶಾಕ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕಂದ್ರೆ ಈಗ 2000 ರೂಪಾಯಿ ನೋಟೆ ಬ್ಯಾನ್ ಆಗ್ಬಿಡುತ್ತಂತೆ. ಏನು, ಮೋದಿ ಮತ್ತೆ ಡಿಮಾನಿಟೈಸೇಷನ್ ಮಾಡ್ತಿದ್ದಾರಾ? ಹಾಗಿದ್ರೆ ಮತ್ತೆ ಏನ್ ಗತಿ ನಮ್ದು? ಹೀಗಂತೆಲ್ಲ ನೀವು ಯೋಚಿಸ್ತಾ ಇರಬಹುದು. ಆದ್ರೆ ನಾವೇನ್ 100% ಅಂತೇನ್ ಹೇಳ್ತಿಲ್ಲ. ಆದ್ರೀಗ ಇಂಥ ಸುದ್ದಿಯೊಂದು ಮೂಲಗಳಿಂದ ಹೊರಬಿದ್ದಿದೆ. ಮೋದಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಮತ್ತೊಂದು ನೋಟ್ ಬಂಧಿ ಮಾಡಬಹುದಂತೆ. ಯಾಕಂದ್ರೆ 2016ರ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಮೋದಿ ಸರಣಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಹೊರಟಿದ್ದಾರಂತೆ. ಇದು ಚುನಾವಣಾ ಗೆಲುವಿಗಿರುವಂತಹ ಲೆಕ್ಕಾಚಾರನೆ ಅನ್ನೋದು ಸತ್ಯ. ಆದ್ರೆ ಆ ಪೈಕಿ ನೋಟ್ ಬ್ಯಾನ್ ಕೂಡ ಒಂದಂತೆ.
ಹಾಗಂತ ಅಂದು ಮಾಡಿದ ಹಾಗೆ 500 ರೂಪಾಯಿ ನೋಟನ್ನ ಬ್ಯಾನ್ ಮಾಡ್ತಿಲ್ಲ. ಆದ್ರೆ 2000 ರೂಪಾಯಿ ಮುಖಬೆಲೆಯ ನೋಟನ್ನ ಬ್ಯಾನ್ ಮಾಡುವ ಎಲ್ಲಾ ಸಾಧ್ಯತೆ ಇದೆಯಂತೆ. ಹೀಗಾಗಿ ದೇಶವಾಸಿಗಳಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. 2 ವರ್ಷಕ್ಕೆ ಇತಿಹಾಸ ಪುಟ ಸೇರುತ್ತಾ 2000 ನೋಟು. ದೇಶವಾಸಿಗಳಿಗೆ ಬೀಳುತ್ತಾ ಮತ್ತೊಂದು ನೋಟ್ ಬ್ಯಾನ್ ಏಟು. 2000 ರೂಪಾಯಿ ನೋಟು ಬ್ಯಾನ್ ಮಾಡಿ ಮೋದಿ ಮಾಡ್ತಾರ ಸರ್ಜಿಕಲ್ ಸ್ಟ್ರೈಕ್. 2000 ರೂಪಾಯಿ ಮುಖಬೆಲೆಯ ನೋಟು 2 ವರ್ಷಕ್ಕೆ ಇತಿಹಾಸ ಪುಟ ಸೇರುವಂತಹ ಎಲ್ಲಾ ಲಕ್ಷಣಗಳು ಗೋಚರವಾಗ್ತಿದೆ. ದೇಶವಾಸಿಗಳು ಮತ್ತೊಂದು ನೋಟ್ ಬ್ಯಾನ್ ಬರೆ ಸಾಧ್ಯತೆ ದಟ್ಟವಾಗ್ತಿದೆ. ಹೌದು, ಮೋದಿ ಮತ್ತೊಂದು ನೋಟ್ ಬ್ಯಾನ್ ಮಾಡೋಕೆ ಹೊರಟಿದ್ದಾರಂತೆ. ಚುನಾವಣೆಗೆ ನೋಟ್ ಬ್ಯಾನ್ ಅಸ್ತ್ರದಿಂದಲೇ ಜಯದ ಕೇಕೆ ಹಾಕಲು ಮುಂದಾಗ್ತಿದ್ದಾರಂತೆ. ಮೋದಿ ಸರಣಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ 2000 ರೂಪಾಯಿ ನೋಟ್ ಸಮಾಧಿಗೆ ಸ್ಕೆಚ್ ಹಾಕಲಾಗ್ತಿದೆ ಅನ್ನುವಂಥ ಗುಲ್ಲು ಈಗ ಹಬ್ಬಿದೆ. ಶೀಘ್ರವೇ ಮೋದಿ ಅದೊಂದು ದಿನ 1000 ಹಾಗೂ 500ರ ನೋಟು ನಡೆಯಲ್ಲ ಅಂದ ಹಾಗೆ 2000 ರೂಪಾಯಿ ನೋಟು ನಡೆಯಲ್ಲ ಅಂತಾನು ಹೇಳಿದ್ರೆ ಅಚ್ಚರಿ ಪಡಬೇಕಿಲ್ಲ. ಯಾಕಂದ್ರೆ 2000 ರೂಪಾಯಿ ನೋಟಿಗೆ ಮುಹೂರ್ತ ಫಿಕ್ಸ್ ಆಗಿದ್ಯಂತೆ. ಆದ್ರೆ ಏಕಾಏಕಿ ಮತ್ತೊಂದು ನೋಟ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಏಳುತ್ತೆ. ಹಾಗಾದ್ರೆ ನಿಜಕ್ಕೂ 2000 ರೂಪಾಯಿ ನೋಟ್ ಆಯಸ್ಸು ಇಲ್ಲಿಗೆ ಮುಗೀತಾ? ಹೌದು, 2000 ರೂಪಾಯಿ ಮುಖಬೆಲೆಯ ನೋಟಿನ ಆಯುಷ್ಯ ಇಲ್ಲಿಗೆ ಮುಗಿದ ಹಾಗೆ ಕಾಣ್ತದೆ. ಯಾಕಂದ್ರೆ ಮೋದಿಯ ಮಾತು ಕೇಳಿದ್ರೆ ಡೌಟ್ ಮೇಲೆ ಡೌಟ್ ಹೊಡಿತದೆ. ಈ ಬಗ್ಗೆ ಅಲ್ಪ ಸ್ವಲ್ಪ ಯೋಚನೆಗಳನ್ನ ಮೋದಿ ಸಂಪುಟದಲ್ಲೇ ಸಚಿವರೇ ಕೊಟ್ಟಿದ್ದಾರೆ. ಯಾಕಂದ್ರೆ 2019ರ ಚುನಾವಣೆ ಗೆಲ್ಲಲು ಇದಲ್ಲದೆ ಮೋದಿಗೆ ಬೇರ್ಯಾವ ಮಾರ್ಗವೂ ಇಲ್ಲವಂತೆ. ಹೀಗಾಗಿ ಮತ್ತೊಂದು ಅಪನಗದೀಕರಣಕ್ಕೆ ನಮೋ ರೆಡಿಯಾಗಿದ್ದಾರಂತೆ. ಅದಕ್ಕೆ ಈಗಾಗಲೇ ಮೋದಿ ಮುಹೂರ್ತ ಫಿಕ್ಸ್ ಮಾಡಿದ್ದಾರಂತೆ. ಇನ್ನು ಕೆಲವೇ ತಿಂಗಳಿನಲ್ಲಿ ಕೇಂದ್ರ ಚಳಿಗಾಲ ಅಧಿವೇಶನವೂ ನಡೆಯಲಿದೆ. ಆ ಬಳಿಕ 2000 ರೂಪಾಯಿ ನೋಟನ್ನ ಬ್ಯಾನ್ ಮಾಡುವ ಬಗ್ಗೆ ಮೋದಿಯೇ ಸ್ವತಃ ದೇಶವಾಸಿಗಳ ಬಳಿ ಹೇಳಲಿದ್ದಾರಂತೆ. ಇದಕ್ಕೆ ಪರ್ಯಾಯವಾಗಿ ಮೋದಿ ಅದೊಂದು ಹೊಸ ಮಾರ್ಗವನ್ನು ಕಂಡುಹಿಡಿದಿದ್ದಾರಂತೆ. ಹೌದು, ಒಂದ್ ವೇಳೆ 2000 ರೂಪಾಯಿ ನೋಟನ್ನ ರದ್ದುಗೊಳಿಸಿದ್ರೆ ಸಮಸ್ಯೆ ಆಗಬಾರದು ಅಂತ ಮೋದಿ ಅದೊಂದು ಪ್ಲಾನ್ ಅನ್ನ ರೆಡಿ ಮಾಡಿಟ್ಟುಕೊಂಡಿದ್ದಾರಂತೆ. ಈ ಮೂಲಕ ನೋಟ್ ಬ್ಯಾನ್ ಘಾಸಿಯನ್ನ ಹಿಂದೆ ತಟ್ಟಿದ ಪ್ರಮಾಣದಲ್ಲಿ ತಟ್ಟಲು ಮೋದಿ ಬಿಡಲ್ವಂತೆ. ಆದ್ರೂ ನೋಟ್ ಬ್ಯಾನ್ ಮತ್ತೆ ಆದ್ರೆ ಜನರ ಜೀವನ ವ್ಯವಸ್ಥೆಗೆ ಹಾನಿ ಉಂಟು ಮಾಡಲಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ಅಷ್ಟಕ್ಕೂ ಈಗ ಯಾಕೆ ನೋಟ್ ಬ್ಯಾನ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ? ನಿಜಕ್ಕೂ ಮೋದಿ ಮತ್ತೆ ನೋಟ್ ಬ್ಯಾನ್ ನಿರ್ಧಾರ ತೆಗೆದುಕೊಂಡಿದ್ದಾರಾ? ಆ ಒಂದು ಮಾತೆ ಇಷ್ಟೆಲ್ಲ ದಾರಿ ಮಾಡ್ಕೊಡ್ತಾ ಇದೆಯಾ? ಹಾಗಾದ್ರೆ ಏನದು ವಿಚಾರ? ನೀವೇ ನೋಡಿ. ನಮೋ ಸರಣಿ ಸರ್ಜಿಕಲ್ ಸ್ಟ್ರೈಕ್, ದೇಶವಾಸಿಗಳಿಗೆ ಶಾಕ್. ಬ್ಯಾನ್ ಬ್ಯಾನ್ ಬ್ಯಾನ್, 2000 ರೂಪಾಯಿ ನೋಟು ಬ್ಯಾನ್. ಎಲೆಕ್ಷನ್ ಗೆಲ್ಲೋಕೆ ಮತ್ತೊಮ್ಮೆ ನೋಟ್ ಬಂದಿ ಮಾಡ್ತಾರಾ ಮೋದಿ? ಮಾಡು ಇಲ್ಲವೇ ಮಡಿ, ಇದೇನಾ ನಮೋ ಕೊನೆಯ ಅಸ್ತ್ರ? ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮೋದಿ ಸಂವಿಧಾನ ತಿದ್ದುಪಡಿಯ ಕಡೆಗೆ ಗಮನ ಹರಿಸುತ್ತಿದ್ದಾರೆ. ಈವರೆಗೂ ಸಂವಿಧಾನಕ್ಕವಲ್ಲದ ತ್ರಿವಳಿ ತಲಾಖ್ ನಿಷೇಧ ಕಾಯ್ದೆಯನ್ನು ಮೋದಿ ಜಾರಿಗೊಳಿಸಿದ್ದಾರೆ. ಇದು ಚುನಾವಣಾ ರಾಜಕೀಯವಾದ್ರೂ ಇದೊಂದು ಐತಿಹಾಸಿಕ ನಿರ್ಧಾರವೇ ಸರಿ. ಇದಾದ ಬೆನ್ನಲ್ಲೇ ಮೋದಿ ಇತ್ತೀಚೆಗಷ್ಟೇ ಮತ್ತೊಂದು ಬಿಲ್ಲನ್ನ ರಾಜ್ಯಸಭೆಯಲ್ಲಿ ಮಂಡಿಸಿ ಮಂಜೂರು ಮಾಡಿಸಿದ್ರು. ಮೇಲ್ವರ್ಗದ ಜನರಿಗೂ 10% ಮೀಸಲಾತಿಯನ್ನ ಮೋದಿ ನೀಡಿದ್ರು. ಇದು ಮೋದಿ ವಿಪಕ್ಷಗಳಿಗೆ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ ಅಲ್ಲದೆ ಇನ್ನೇನೂ ಅಲ್ಲ. ಈ ತೀರ್ಮಾನದ ಬಗ್ಗೆ ಈಗ ದೇಶವ್ಯಾಪಿ ಚರ್ಚೆ ನಡೀತಿದೆ. ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ಇದು ಚುನಾವಣೆ ಗಿಮಿಕ್ ಅಂತಲೂ ಹೇಳಲಾಗ್ತಿದೆ. ಆದ್ರೆ ಮೋದಿಯ ಈ ನಿರ್ಧಾರ ಬಿಜೆಪಿ ಸಾರ್ವತ್ರಿಕ ಚುನಾವಣೆ ಕಡೆ ಇಟ್ಟ ಮೊದಲ ಹೆಜ್ಜೆ ಅಂತಲೇ ಹೇಳಲೇಬೇಕು. ಯಾಕಂದ್ರೆ ಇನ್ನು 3 ತಿಂಗಳಷ್ಟೇ ಜನರಲ್ ಎಲೆಕ್ಷನ್ಗೆ ಬಾಕಿ ಇದೆ. ನಮೋ ಈ ನಡೆ ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಇದೆಲ್ಲವೂ ಮೋದಿಯ ಖಡಕ್ ನಿರ್ಧಾರಗಳೆಂದ್ರೆ ತಪ್ಪೇನಿಲ್ಲ. ಆದ್ರೀಗ ಚುನಾವಣೆಗೆ ದಿನಗಳು ಕಡಿಮೆ ಆಗ್ತಿದ್ದಂತೆ ಮೋದಿ ಸರಣಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಮುಂದಾಗಿದ್ದಾರೆ. ಹೌದು, ಈಗಾಗಲೇ ಮೋದಿಯ ನಿರ್ಧಾರಗಳನ್ನ ನೋಡಿದ ವಿಪಕ್ಷ ದಂಗಾಗಿ ಹೋಗಿದೆ. ಪ್ರತಿ ಹೆಜ್ಜೆಯಲ್ಲೂ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾನೆ ಹೋಗ್ತಿದ್ದಾರೆ. ವಿಪಕ್ಷಗಳು ಕನಸಿನಲ್ಲೂ ನಿರೀಕ್ಷಿಸಲಾಗದ ನಡೆಯನ್ನ ಮೋದಿ ಮುಂದಿಡ್ತಿದ್ದಾರೆ. ತ್ರಿವಳಿ ತಲಾಖ್ ಕಾಯ್ದೆ ಹಾಗೂ ಮೇಲ್ವರ್ಗದ ಮೀಸಲಾತಿಯಲ್ಲದೆ ಇನ್ನೂ 10 ಹಲವು ಮಾಸ್ಟರ್ ಸ್ಟ್ರೋಕ್ ನಿರ್ಧಾರಗಳನ್ನ ಮೋದಿ ತೆಗೆದುಕೊಳ್ಳಲಿದ್ದಾರಂತೆ. ಇಂಥದ್ದೊಂದು ಸುದ್ದಿ ಬಂದಿದ್ದೇ ತಡ ಮೋದಿ ಮತ್ತೆ ನೋಟ್ ಬ್ಯಾನ್ ಮಾಡೇ ಬಿಡ್ತಾರಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಏನಿದು ಮೋದಿ ಸರಣಿ ಸರ್ಜಿಕಲ್ ಸ್ಟ್ರೈಕ್?
2,000 ರು ಬ್ಯಾನ್ ಮಾಡುವುದು ನಮೋ ಮುಂದಿನ ಸ್ಟ್ರೋಕ್. ಚುನಾವಣೆ ಹೊಸ್ತಿಲಲ್ಲೇ ವಿಪಕ್ಷಗಳಿಗೆ ನಮೋ ನೋಟ್ ಟಕ್ಕರ್. ಚುನಾವಣೆಯನ್ನ ಹೊಸ್ತಿಲಲ್ಲಿ ಇಟ್ಕೊಂಡು ಮೋದಿ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಹೊರಟಿದ್ದಾರಂತೆ. ಹಾಗಂತ ಬಾರ್ಡರ್ನಲ್ಲಿ ಉಗ್ರರ ನೆತ್ತಿಗೆ ಬಂದೂಕು ಇಡೋಕೇನೂ ಹೊರಟಿಲ್ಲ. ಈ ಬಾರಿಯ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರೋದು ಇನ್ಸೈಡ್ ದಿ ಕಂಟ್ರಿ. 2019ರ ಚುನಾವಣೆಗೆ ಮೋದಿ ರೆಡಿ ಆಗ್ತಿದ್ದಾರಂತೆ. ಶತ್ರು ಪಾಳ್ಯದ ಒಂದೊಂದೇ ಬಾಣವನ್ನ ತನ್ನ ಬ್ರಹ್ಮಾಸ್ತ್ರದ ಮೂಲಕ ಧ್ವಂಸಗೊಳಿಸಲಿದ್ದಾರಂತೆ ನಮೋ. ಅದರ ಮೊದಲ ಹೆಜ್ಜೆ ಎಂಬಂತೆ ಮೋದಿ 2,000 ಮುಖಬೆಲೆಯ ನೋಟಿಗೆ ಟಾಟಾ ಹೇಳಲು ಸ್ಕೆಚ್ ಹಾಕಿದ್ದಾರೆ ಎನ್ನಲಾಗ್ತಿದೆ. ಮೋದಿ ಇಂಥ ನಿರ್ಧಾರ ಕೈಗೊಂಡದ್ದು ಈ ಕಾರಣಕ್ಕಂತೆ. ಮೋದಿ 2,000 ನೋಟಿನ ಬ್ಯಾನ್ ಮಾಡಬಹುದು ಅಂತ ಹೇಳೋಕೆ ಮುಖ್ಯ ಕಾರಣ ವಿಪಕ್ಷಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಹಣದ ಕೊರತೆ ಎದುರಾಗಲಿಕ್ಕೆ ಅನ್ನೋ ಆರೋಪಗಳು ಕೇಳಿಬರ್ತಿದೆ. ಹೌದು, ಇನ್ನೇನೋ 3 ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆಯೂ ನಡೆಯಲಿದೆ. ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಹಣದ ಹೊಳೆಯನ್ನೇ ಹರಿಸಲಿದ್ದಾರೆ. ಹೀಗಾಗಿ ವಿಪಕ್ಷಗಳಿಗೆ ಅಂದುಕೊಂಡಷ್ಟು ಸಲೀಸಾಗಿ ಹಣ ಕೈಗೆ ಸಿಗಬಾರದು. ಹೀಗಾಗಿ 2,000 ಮುಖಬೆಲೆಯ ನೋಟ್ ಬ್ಯಾನ್ ಮಾಡಿದ್ರೆ ವಿಪಕ್ಷಗಳು ಹಣಕ್ಕಾಗಿ ಪರದಾಡಲಿವೆ. ಇದು ಚುನಾವಣೆಯಲ್ಲಿ ಸಕಾರಾತ್ಮಕವಾಗಿ ಪರಿಣಮಿಸುವ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಮೋದಿ ದೂರದೃಷ್ಟಿಯಂತೆ. ಹೀಗಾಗಿ ಮೋದಿಯ ಸರಣಿ ಸರ್ಜಿಕಲ್ ಸ್ಟ್ರೈಕ್ನ ಮಾಸ್ಟರ್ ಪೀಸ್ ಅಸ್ತ್ರವೇ ನೋಟ್ ಬಂಧಿಯಂತೆ. ಬಹುತೇಕ 2,000 ನೋಟಿನ ಆಯುಷ್ಯ ಖತಮ್ ಎನ್ನಲಾಗ್ತಿದೆ. ಆದ್ರೆ ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಇದೊಂದು ಊಹಾಪೋಹವಾಗಿ ಓಡಾಡ್ತಿದೆ ಅಷ್ಟೇ. ಮತ್ತೆ 1,000 ಮುಖಬೆಲೆಯ ನೋಟು ಬರ್ತಿದ್ಯಾ? 2,000 ನೋಟು ಬಂದಷ್ಟೇ ವೇಗದಲ್ಲಿ ಹೋಗ್ತಾ ಇದೆಯಾ? ಹೌದು, ಮತ್ತೊಂದು ನೋಟ್ ಬ್ಯಾನ್ ಸುದ್ದಿ ಕೇಳಿ ದೇಶವಾಸಿಗಳು ಅಲ್ಲೋಲ ಕಲ್ಲೋಲವಾಗಿದ್ದಾರೆ. ಈಗ ಯಾಕೆ ಈ ರೀತಿಯ ಮಾತುಗಳು ಅಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ಮೋದಿ ಇಂತಹದ್ದೇ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ನೋಟ್ ನಿಷೇಧ ಮಾಡಿದ್ರು. ಹೀಗಾಗಿ ಈಗಲೂ 2,000 ನೋಟ್ ಬ್ಯಾನ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದ್ರೆ 2,000ಕ್ಕೆ ಬದಲಾಗಿ 1,000 ರೂಪಾಯಿ ನೋಟು ಮತ್ತೆ ಜನ್ಮ ತಾಳಲಿದೆಯಂತೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಹೊಸದ್ ಹೋಗುತ್ತಾ ಹಳೇದ್ ಬರುತ್ತಾ? ಎಲೆಕ್ಷನ್ಗೂ ಮುನ್ನ ಮೋದಿ ಮತ್ತೆ ಮಾಡ್ತಾರಾ ನೋಟ್ ಬ್ಯಾನ್? 2,000 ನೋಟ್ ಬ್ಯಾನ್ ಊಹಾಪೋಹದ ಬೆನ್ನಲ್ಲೇ 1,000 ರೂಪಾಯಿ ಮತ್ತೆ ಮರುಜನ್ಮ ಪಡಿತಿದೆ ಎನ್ನಲಾಗ್ತಿದೆ. ಹೌದು, ಹೊಸ ನೋಟು ಹೋಗಿ ಹಳೆ ನೋಟು ಮತ್ತೆ ಬರುತ್ತೆ ಅನ್ನೋ ಸುದ್ದಿಯೊಂದು ಈಗ ದೇಶವ್ಯಾಪಿ ಹಬ್ಬಿದೆ. 2,000 ನೋಟಿನ ಬದಲು 1,000 ಮುಖಬೆಲೆಯ ನೋಟನ್ನ ನಮೋ ಮತ್ತೆ ಜಾರಿ ಮಾಡ್ತಾರಂತೆ. ಅಂದಹಾಗೆ ಈ ಸುದ್ದಿಯನ್ನ ಹಾಗೆ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಈ ಹಿಂದೆ ಅಂದ್ರೆ 2016 ನವೆಂಬರ್ 8ರಂದು ಮೋದಿ ನೋಟ್ ಬ್ಯಾನ್ ಮಾಡಿದಾಗ ಮೇಲ್ನೋಟಕ್ಕೆ ಅದು ಕಪ್ಪು ಹಣಕ್ಕೆ ಹಾಕಿದ ಬ್ರೇಕ್ ಅಂತಲೇ ಕಂಡು ಬಂದಿತ್ತು. ಆದ್ರೆ ಅದರ ಒಳ ಹುರುಳೆ ಬೇರೆ ಇತ್ತು. ಹೌದು, ಅದು ದೇಶವ್ಯಾಪಿ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯುವ ಸಮಯವಾಗಿತ್ತು. ಹೀಗಾಗಿ ನೋಟ್ ಬ್ಯಾನ್ ನಿಂದ ಎಲ್ಲಾ ಪಕ್ಷಕ್ಕೂ ಹಣದ ಕೊರತೆ ಕಾಡಿತ್ತು. ಬಹುಶಃ ಅವತ್ತು ಮೋದಿ ಏನಂದುಕೊಂಡಿದ್ರು ಅದು ವರ್ಕೌಟ್ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಆ ಬಳಿಕ ಐಟಿ ಇಲಾಖೆ ಹಾಗೂ ಇಡಿ ಇಲಾಖೆ ಬಳಿ ಸಿಕ್ಕಿಬಿದ್ದ ರಾಜಕೀಯ ನಾಯಕರ ಪಟ್ಟಿ ಸಣ್ಣದೇನಲ್ಲ. ಆದ್ರೀಗ ಅಂತಹದ್ದೇ ಮತ್ತೊಂದು ಸಮಯ ಸಮೀಪಿಸಿದೆ. 2019ರ ಸಾರ್ವತ್ರಿಕ ಚುನಾವಣೆಗೆ ಕೈ ಬೆರಳೆಣಿಕೆಯಷ್ಟೇ ದಿನ ಬಾಕಿ ಉಳಿದಿದೆ. ಇದರ ಮಧ್ಯೆ ಮೋದಿಗೆ ಸಿಕ್ಕ ಪಂಚ ಚುನಾವಣಾ ಸೋಲಿನ ಪೆಟ್ಟು ಸಣ್ಣದೇನಲ್ಲ. ಅದನ್ನೆಲ್ಲ ಮೀರಿ ಈಗ ಮೋದಿ ಇಂತಹ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಮತ್ತೆ ವಿಪಕ್ಷಗಳಿಗೆ ಪೆಟ್ಟು ಕೊಡೋಕೆ ಮತ್ತೆ ನೋಟ್ ಬ್ಯಾನ್ ಮಾಡಿದ್ರೆ ಅದರಲ್ಲಿ ಅಚ್ಚರಿ ಪಡಬೇಕಾದದ್ದು ಏನೂ ಇಲ್ಲ. ಅದಷ್ಟೇ ಅಲ್ಲ, ಅಂದು ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ ಆರ್ಥಿಕ ತಜ್ಞರು ಹೇಳಿದ ಮಾತುಗಳನ್ನ ಮತ್ತೊಮ್ಮೆ ನೆನಪಿಸ್ತಿದ್ದೀವಿ ನೋಡಿ. ಅವತ್ತು ಆರ್ಥಿಕ ತಜ್ಞರು ಹೇಳಿದ್ದಿಷ್ಟು, ಇದೊಂದು ತಾತ್ಕಾಲಿಕ ನಿಷೇಧವಷ್ಟೇ. ಮುಂದೊಂದು ದಿನ ಮತ್ತೆ ಈ ಹೊಸ ನೋಟು ಕೂಡ ನಿಷೇಧಕ್ಕೆ ಒಳಗಾಗಬಹುದು. ಸಾವಿರಾರು ರೂಪಾಯಿ ಮುಖಬೆಲೆಯ ನೋಟು ಮತ್ತೆ ಜಾರಿಗೊಳ್ಳಲೂಬಹುದು. ಈಗ ಆಗಿರೋ ಬೆಳವಣಿಗೆ ನೋಡ್ತಾ ಇದ್ರೆ ಆವತ್ತು ಆರ್ಥಿಕ ತಜ್ಞರ ನುಡಿದ ಮಾತುಗಳಿಗೆ ತಾಳೆಯಾಗ್ತಿದೆ. ಹೀಗಾಗಿ ಈ ನೋಟ್ ಬ್ಯಾನ್ ಸುದ್ದಿಯನ್ನು ನಾವು ಕಡೆಗಣಿಸುವಂತಿಲ್ಲ. 1,000 ರು ಬರೋದಕ್ಕೆ ಕಾರಣವೇನು? ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳು ಹೇಳೋದೇನು? ಸರಣಿ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಮತ್ತೊಂದು ನೋಟ್ ಬ್ಯಾನ್?
ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ಮೂಲಗಳು ಹೇಳುವ ಪ್ರಕಾರ 1000 ರೂಪಾಯಿ ಮುಖಬೆಲೆಯ ನೋಟಿನ ಡಿಸೈನ್ ಎಲ್ಲವೂ ರೆಡಿ ಇದೆಯಂತೆ. ಕೇಂದ್ರದಿಂದ ಸೂಚನೆ ಬಂದ ತಕ್ಷಣ ಹೊಸ 1000 ನೋಟಿನ ಮುದ್ರಣ ಕೂಡ ಆರಂಭಗೊಳ್ಳಲಿದೆಯಂತೆ. ದೇಶದ ಸಬೋಲಿ ಹಾಗೂ ನಮ್ಮ ಪಕ್ಕದ ಮೈಸೂರು ನೋಟು ಮುದ್ರಣ ಕೇಂದ್ರಗಳಲ್ಲಿ ಈ ಹೊಸ ನೋಟಿನ ವಿನೂತನ ಚಹರೆ ಸಿದ್ಧಗೊಂಡಿದೆಯಂತೆ. ಅದು ಯಾವಾಗ ಬೇಕಾದರೂ ಮುದ್ರಣಗೊಂಡು ಜನರ ಕೈತಲುಪಬಹುದಂತೆ. ಈ ಎಲ್ಲಾ ಆಯಾಮಗಳಿಂದ ನೋಡೋದಾದ್ರೆ ಈ ಸುದ್ದಿಯಲ್ಲಿ ಸತ್ಯ ಎಷ್ಟು ಮಿಥ್ಯ ಎಷ್ಟು ಅನ್ನೋದಕ್ಕಿಂತ ಒಂದು ವೇಳೆ ಮತ್ತೊಮ್ಮೆ ನೋಟ್ ಬ್ಯಾನ್ ಆದ್ರೆ ಅದರಿಂದಾಗುವ ಪರಿಣಾಮವೇನು ಅನ್ನೋದಷ್ಟೇ ನಾವು ಲೆಕ್ಕ ಹಾಕಬೇಕು. ಇವೆಲ್ಲದರ ಮಧ್ಯೆ ಅಚ್ಚರಿ ಮೂಡಿಸುವ ಇನ್ನೊಂದು ಸಂಗತಿ ಅಂದ್ರೆ ಇತ್ತೀಚೆಗಷ್ಟೇ ಊರ್ಜಿತ್ ಪಟೇಲ್ ರಾಜೀನಾಮೆಯಿಂದ ತೆರವಾಗಿದ್ದ RBI ಗವರ್ನರ್ ಜಾಗಕ್ಕೆ ಮೋದಿ ಆಪ್ತ ಶಕ್ತಿಕಾಂತ ದಾಸ್ ನೇಮಕಗೊಂಡಿದ್ದು. ಈ ಶಕ್ತಿಕಾಂತ್ ದಾಸ್ ಬೇರಾರೂ ಅಲ್ಲ, ಮೋದಿಗೆ ನೋಟ್ ಬ್ಯಾನ್ ಐಡಿಯಾ ಕೊಟ್ಟ ಟೀಮ್ನ ಸದಸ್ಯ. ಈಗ ಮೋದಿ ಮತ್ತೊಂದು ನೋಟ್ ಬ್ಯಾನ್ ಮಾಡಲೆಂದೇ ಶಕ್ತಿಕಾಂತ್ ದಾಸ್ರನ್ನ RBI ಗವರ್ನರ್ ಆಗಿ ನೇಮಕ ಮಾಡಿದ್ರ ಅನ್ನೋ ಅನುಮಾನನೂ ಈಗ ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ಇಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೆ ಮತ್ತೊಂದು ನೋಟ್ ಬ್ಯಾನ್ ಸುದ್ದಿ ಎಲ್ಲೆಡೆ ಹಬ್ಬಿಕೂತಿದೆ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದೇನು ಗೊತ್ತಿಲ್ಲ. ಇದೊಂದು ಊಹಾಪೋಹಗಳ ಮಾತಾದ್ರೂ ಈ ಮಾತನ್ನ ಕಡೆಗಣಿಸುವಂತಿಲ್ಲ. ನಮೋ ಸರಣಿ ಸರ್ಜಿಕಲ್ ಸ್ಟ್ರೈಕ್ ಈಗ ನೋಟ್ ಬ್ಯಾನ್ ಸುದ್ದಿಯನ್ನ ಹಬ್ಬಿಸಿದೆ. 2000 ಮುಖಬೆಲೆಯ ನೋಟು ರದ್ದುಗೊಂಡು 1000 ಮುಖಬೆಲೆಯ ನೋಟು ಮತ್ತೆ ಜಾರಿಗೊಳ್ತಿದೆ ಅಂತ ಹೇಳಲಾಗ್ತಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲೇ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.